ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆ ಅಂದರೆ 30ನೇ ತಾರೀಕಿಂದು ಇಲ್ಲಿ ಆದಿ ಆಫೀಸಲ್ಲಿ ಕೂತಿರ್ತಾರೆ. ಆಫೀಸಲ್ಲಿ ಕೂತ್ಕೊಂಡು ಏನೋ ಕೆಲಸ ಮಾಡ್ತಾ ಇರ್ತಾರೆ. ಭಾಗ್ಯ ಅಲ್ಲಿಗೆ ಬರ್ತಾರೆ. ಎಕ್ಸ್ಕ್ಯೂಸ್ ಮೀ ಆದಿಯವರೇ ಅಂತಾರೆ. ಓ ಭಾಗ್ಯ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಅಂದಾಗ ಭಾಗ್ಯ ಕೂತ್ಕೊಂಡು ಏನು ಭಾಗ್ಯ ಅಪರೂಪಕ್ಕೆ ಈ ಕಡೆ ಬಂದುಬಿಟ್ಟಿದ್ದೀರಾ ಅಂದಾಗ, ಇದೇನು ಆದಿಯವರೇ ಈ ಥರ ಕೇಳ್ತೀರಾ? ನಾವಿಬ್ಬರು ಒಂದೇ ಆಫೀಸಲ್ಲಿ ಕೆಲಸ ಮಾಡ್ದಲ್ಲೇ ಇರ್ಬೋದು, ಆದರೆ ಒಂದೇ ವೆಂಚರ್ ಅಡೆ ಕೆಲಸ ಮಾಡ್ತಿದ್ದೀವಲ್ವಾ ಅಂದಾಗ, ಹೌದಲ್ವಾ ಭಾಗ್ಯ ಅಂತ ಅಂದ್ಬಿಟ್ಟು, ಅದನ್ನು ನಾನು ಕೇಳಿದ್ದು ಆ ಥರ ಅಲ್ಲ ಭಾಗ್ಯ, ಅಪರೂಪಕ್ಕೆ ಈ ಕಡೆ ಬಂದ್ರಲ್ಲ ಅದರಿಂದ ಕೇಳಿದೆ ಅಷ್ಟೇ ಅಂತ ಆದಿ ಹೇಳ್ತಾರೆ. ಭಾಗ್ಯ ಏನಿಲ್ಲ, ಇವತ್ತು ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅದರಿಂದ ಬಂದೆ. ಇವತ್ತು ಟ್ರಸ್ಟಿಂದ ಎಲ್ಲ ಅವರು ಮೆಂಬರ್ಸಿಂದ ಮೀಟಿಂಗ್ ಇದೆ ಅಂತ ಹೇಳಿದ್ರು, ಅದರಿಂದ ಬಂದೆ ಅಂದಾಗ, ಹೌದಾ ಅಂದ್ಬಿಟ್ಟು ಆದಿ ಮೇಲ್ ಚೆಕ್ ಮಾಡ್ತಾರೆ. ಅಯ್ಯೋ ನಂಗೆ ಮೇಲ್ ಬಂದಿದೆ ಭಾಗ್ಯ, ನಾನು ಮರ್ತ್ಬಿಟ್ಟಿದ್ದೀನಿ, ಸಾರಿ ಅಂತ ಹೇಳ್ಬಿಟ್ಟು, ನಾನು ಚೆಕ್ಕೇ ಮಾಡಿಲ್ಲ ಮೇಲ್ ಅಂತಂತಾರೆ. ಪರವಾಗಿಲ್ಲ ಭಾಗ್ಯ ಅಂದಾಗ ಅಷ್ಟರಲ್ಲಿ ಟ್ರಸ್ಟ್ ಮೆಂಬರ್ಸು ಬರ್ತಾರೆ. ಬಂದಾಗ ಸರ್ ಎಕ್ಸ್ಕ್ಯೂಸ್ ಮೀ ಅಂತಾರೆ. ಸರಿ ಸರಿ ಬನ್ನಿ ಬನ್ನಿ ಅಂತ ಅಂದ್ಬಿಟ್ಟು ಆದಿ ಅವ್ರ ಜೊತೆ ಎಲ್ಲ ಕೂತ್ಕೊಂತಾರೆ. ಕೂತ್ಕೊಂಡಾಗ ಹೇಳಿ ಅಂದಾಗ, ಏನಿಲ್ಲ ಸರ್, ನಾವು ಒಂದು ಹಳ್ಳಿಗೆ ಹೋಗಿದ್ವಲ್ಲ, ಅಲ್ಲೊಂದು ಸ್ಕೂಲ್ ಬಗ್ಗೆ ತಿಳ್ಕೊಂಡು ಬಂದ್ವಿ. ಮೊದಲು ನೋಡಿದ್ರೆ ಆ ಸ್ಕೂಲಿಗೆ ಮಕ್ಕಳು ಬರ್ತಾನೆ ಇರಲಿಲ್ಲ. ನಾವು ಸ್ಟೇಷನರೀಸು, ಪೆನ್ನು, ಬುಕ್ಕು, ಪೆನ್ಸಿಲು ಎಲ್ಲ ಕೊಟ್ಟಾದಮೇಲೆ ಮಕ್ಕಳು ಸ್ಕೂಲ್ ಬರೋಕ್ಕೆ ತುಂಬಾ ಇಷ್ಟಪಟ್ಟು ಬರ್ತಾಯಿದ್ದಾರೆ. ಮೊದಲು ಸ್ಕೂಲ್ಗೆ ಬರ್ತಿರ್ಲಿಲ್ಲ, ಇವಾಗ ಅವ್ರ ಪೇರೆಂಟ್ಸ್ ಎಲ್ಲ ಯಾಕೋ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅಂತ ಬೈದು ಸ್ಕೂಲ್ಗೆ ಕಳಿಸ್ತಾ ಇದ್ದಾರೆ. ಇವಾಗ ಆ ಸ್ಕೂಲಲ್ಲಿ ಅಡ್ಮಿಷನ್ ತುಂಬ ಜಾಸ್ತಿ ಆಗಿದೆ ಸರ್, ಅದರಿಂದ ಅವರೆಲ್ಲ ತುಂಬಾ ಖುಷಿಪಟ್ಟಿದ್ದಾರೆ ಅಂತ ಅಂದ್ನುವಾಗ, ಹೌದಾ ನನಗೂ ತುಂಬಾ ಖುಷಿ ಆಯಿತು, ನಾವು ಮಾಡೋ ಒಳ್ಳೆ ಕೆಲಸ ಎಲ್ರಿಗೂ ಒಳ್ಳೇದಾಗಬೇಕು, ಅಷ್ಟೇ ನಮಗೆ ಬೇಕಾಗಿರೋದು ಅಂತ ಆದಿ ಹೇಳ್ತಾರೆ. ಹೌದು ಸರ್, ಅದರಿಂದನೇ ಆ ಊರಿನ ಜನ ಎಲ್ಲ ಒಂದು ಹಬ್ಬದ ಥರ ಒಂದು ಸೆಲೆಬ್ರೇಷನ್ ಇಟ್ಕೊಂಡಿದ್ದಾರೆ ಸರ್, ಅದಕ್ಕೆ ನಾವೆಲ್ಲ ಬರಬೇಕು ಅಂತ ಹೇಳ್ತಿದ್ದಾರೆ ಅಂದಾಗ, ಅಯ್ಯೋ ಅದೆಲ್ಲ ಏನು ಬೇಕಾಗಿರಲಿಲ್ಲ ಬಿಡಿ ಅಂದಾಗ, ಇಲ್ಲ ಸರ್ ಅದರಿಂದನೇ ಆ ಸ್ಕೂಲ್ ಅಡ್ಮಿಷನ್ ಜಾಸ್ತಿ ಆಗಿದೆಯಲ್ಲ, ಅದರಿಂದ ಊರ ಜನ ಎಲ್ಲ ಒಂದು ಹಬ್ಬದ ಥರ ವಾತಾವರಣ, ಸೊ ಹಬ್ಬ ಇದೆಯಂತೆ, ಅದರಲ್ಲಿ ನಮಗೆಲ್ಲ ಒಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ ಸರ್, ಬರಲೇಬೇಕು ಅಂತ ಅವ್ರು ತುಂಬಾ ಬಲವಂತ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ಟ್ರಸ್ಟವ್ರು ಹೇಳ್ತಾರೆ. ಹೌದಾ ಸರಿ ಬಿಡಿ ಆಗಿದ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಭಾಗ್ಯ ಇದಕ್ಕೆ ಈ ಫಂಕ್ಷನ್ ನೀವು ಬರಬೇಕು ಈವೆಂಟ್ಗೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅಯ್ಯೋ ನಾನೇನು ಬರಲ್ಲಪ್ಪ, ಇದರಲ್ಲಿ ನನ್ನ ಪರಿಶ್ರಮ ಏನಿಲ್ಲ, ಇಲ್ಲ ಇದರಲ್ಲೆಲ್ಲ ನಿಮ್ಮ ಪರಿಶ್ರಮ ಇದೆ, ಇದರಲ್ಲೆಲ್ಲ ನೀವೇ ತುಂಬ ಪರಿಶ್ರಮ ಪಟ್ಟು ಆ ಸ್ಕೂಲ್ ಮುಂದೆ ಬರೋಂಗೆ ಮಾಡಿರೋದು, ಇಲ್ಲ ನಾನು ಬರಲ್ಲ ಅಂತ ಭಾಗ್ಯ ಹೇಳ್ತಾರೆ. ಆವಾಗ ಆದಿ, ಪರಿಶ್ರಮ ಇಲ್ಲ ಅಂದರೂ ಈ ಸಂಸ್ಥೆಗೆ ನೀವೇ MD ಅಲ್ವಾ, ಇವಾಗ ನೀವು ಬರ್ತಿರೋದು ಫಸ್ಟ್ನೇ ಫಂಕ್ಷನು, ನೀವು ಬಂದಿರೋ ಗುಡ್ನೆಸ್ಸಿಂದನೇ ಫಂಕ್ಷನ್ ಆಗ್ತದೆ ಅಂತಲೇ ತಿಳ್ಕೊಳ್ಳಿ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ. ಅವಾಗ ಟ್ರಸ್ಟ್ ಮೆಂಬರಲ್ಲ, ಇಲ್ಲ ಮೇಡಮ್ ನೀವು ಬರಲೇಬೇಕು ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಆಯಿತು ಬರ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ಸರಿ ಆಯಿತು ಹೋಗೋಣ ಎಲ್ಲರೂ, ಒಂದು ಡೇಟ್ ಫಿಕ್ಸ್ ಮಾಡಿ ನಮ್ಗೆ ಹೇಳಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಅವ್ರು ಟ್ರಸ್ಟ್ ಮೆಂಬರ್ಸು, ಸರ್ ನೀವು ಒಂದು ಡೇಟ್ ಹೇಳ್ಬಿಡಿ ಸರ್, ಅವಾಗ ಎಲ್ಲರೂ ಹೋಗೋಣ ಅಂತ ಹೇಳ್ಬಿಟ್ಟು ಟ್ರಸ್ಟ್ ಅವ್ರು ಹೇಳ್ತಾರೆ. ಓಕೆ ಆಯಿತು, ನಾನು ಒಂದು ಡೇಟ್ ಫಿಕ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಭಾಗ್ಯ ಸರಿ ಆದವ್ರೆ ನಾನು ಬರ್ತೀನಿ ಅಂತ, ಸರಿ ಭಾಗ್ಯ ಅಂತ ಹೇಳ್ತಾರೆ. ಮತ್ತು ಆದಿಯವರು ಬರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಕಡೆ ಏನಾಗುತ್ತೆ, ಸರಿ ಇಲ್ಲಿ ಕಾಮತ್ ಸರ್ ಮನೇಲಿ ಏನಾಗುತ್ತೆ, ಕಾಮತ್ ಸರ್ ಕೂತಿರ್ತಾರೆ, ಅವ್ರಿಗೆ ಕಾಫಿ ತಂದು ಕೊಡ್ತಾರೆ. ಕಾಫಿ ಕುಡ್ಕೊಂಡು ಕಾಮತ್ ಸರ್ ಕೂತಿರ್ತಾರೆ. ಪೂಜಾ ಕಿಶನ್ ನಗ್ನಗ್ತಾ ಮಾತಾಡ್ಕೊಂಡು ಬರ್ತಿರ್ತಾರೆ. ಇದನ್ನು ಕನಿಕಾ ನೋಡ್ಬಿಡ್ತಾಳೆ. ಕನಿಕಾ ಪೂಜಾ ಕಿಶನ್ ಬರೋದು ನೋಡ್ಬಿಟ್ಟು ಕಾಲು ಅಂತ ನಾಟಕ ಶುರು ಮಾಡ್ತಾಳೆ. ಅವಾಗ ಕಿಶನ್, ಅಯ್ಯೋ ಕನಿಕಾ ನಿನ್ನ ಕಾಲಿನ ನೋವು ಕಮ್ಮಿ ಆಗಿಲ್ವಾ, ಡಾಕ್ಟ್ರ್ ಮತ್ತೆ ಹೋಗಿದ್ದಾಗ ಪರವಾಗಿಲ್ಲ ಅಂದರು ಅಲ್ವಾ ಅಂದಾಗ, ಇಲ್ಲ ಕಿಶನ್ ಇನ್ನೂ ನೋವಿದೆ ನನಗೆ ಆಗ್ತಾ ಇಲ್ಲ, ಬಾ ಪೂಜಾ ಸ್ವಲ್ಪ ಹೆಲ್ಪ್ ಮಾಡು ಅಂತ ಅಂದ್ಬಿಟ್ಟು ಕನಿಕನ ಫೋನ್ನ ಕಿಶನ್ ಕೈಗೆ ಕೊಡ್ತಾಳೆ. ಅವಾಗ ಪೂಜಾ ಸುಮ್ಮನೆ ನೋಡ್ಕೊಂಡು, ಏನು ನಾಟಕ ಆಡ್ತೀಯ ನೀನು ಅಂತ ಪೂಜಾ ಅನ್ಕೊತಿರ್ತಾಳೆ. ಬಾ ಪೂಜಾ ಅಂತ ಅಂದ್ಬಿಟ್ಟು ಕನಿಕಾ ಮತ್ತೆ ಕರೀತಾಳೆ. ಸರಿ ಅಂದ್ಬಿಟ್ಟು ಕನಿಕಾನ ಪೂಜಾ ಮತ್ತು ಕಿಶನ್ ಇಬ್ಬರು ಹಿಡ್ಕೊಂಡು ಬರ್ತಾ ಇರ್ತಾರೆ. ಕಾಮತ್ ಸರ್ ನೋಡ್ಬಿಟ್ಟು, ಕನಿಕಾ ನಿನ್ನ ಕಾಲಿಗೆ ಏನಾಯಿತು ಅಂತಂದ್ಬಿಟ್ಟು ಕಾಮತ್ ಸರ್ ಕೇಳ್ತಾರೆ. ಅವಾಗ ಕಿಶನು, ಏನಿಲ್ಲಪ್ಪ ಅಲ್ಲಿ ಫೋನ್ ಇಟ್ಟಿದ್ಲಂತೆ, ತೊಗೊಳಕ್ಕೆ ಓಡೋಗಿದ್ದಾಳೆ, ಅವಾಗ ಕಾಲು ಸ್ಲಿಪ್ಪಾಗಿ ಬಿದ್ದುಬಿಟ್ಟಿದ್ದಾಳಪ್ಪ ಅಂತ ಅಂದ್ಬಿಟ್ಟು ಕಿಶನ್ ಹೇಳ್ತಾರೆ. ಅವಾಗ ಕಾಮತ್ ಅವರು, ಅಲ್ಲ ಕಣಮ್ಮ ನೋಡ್ಕೊಂಡು ಹುಷಾರಾಗಲ್ವೇ ನಮ್ಮ ತೊಗೊಳೋದು ಅಂತ ಅಂದ್ಬಿಟ್ಟು ಅಂತಾರೆ. ಇಲ್ಲಪ್ಪ ಅದು ಬೈ ಮಿಸ್ಸಾಗಿ ಆಗೋಯ್ತು ಅಂತ ಅಂದಾಗ, ಸರಿ ಬಿಡು ಹೋಗಲಿ ಅಂತ ಅಂದ್ಬಿಟ್ಟು ಕನಿಕನ ಅಲ್ಲಿ ಕೂರಿಸ್ತಾರೆ. ಪೂಜಾ ಕಿಶನ್ ಕೂಡ ಅಲ್ಲೇ ಇರ್ತಾರೆ. ಅವಾಗ ಕಾಮತ್ ಸರ್ ಏನು ಹೇಳ್ತಾರೆ, ಕಿಶನ್ ನೀನು ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂತ ಅನ್ಮನ್ಗೆ ಇದ್ದಲ್ಲ, ಅದು ಪ್ಲಾನ್ ಏನಾಯಿತು ಅಂತ ಅಂದ್ಬಿಟ್ಟು ಕಾಮತ್ ಸರ್ ಕೇಳ್ತಾರೆ. ಅವಾಗ ಕಿಶನ್, ಇಲ್ಲಪ್ಪ ಎಲ್ಲಿ ಕನಿಕನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರೋಷ್ಟಲ್ಲೇ ಕತ್ಲಾಗೋಯ್ತು, ಮತ್ತೆ ಕನಿಕ ನೋಡ್ಕೊಬೇಕಲ್ಲ, ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು ಕಣಪ್ಪ ಅಂತ ಅಂದ್ಬಿಟ್ಟು ಅಂದಾಗ, ಮತ್ತೆ ಹೊರಡೋಕ್ಕೆ ಪ್ಲ್ಯಾನ್ ಮಾಡ್ರು ಅಂತ ಅಂದ್ಬಿಟ್ಟು ಕಾಮತ್ ಸರ್ ಹೇಳ್ತಾರೆ. ಅವಾಗ ಇಲ್ಲಪ್ಪ ಇವಾಗ ಅದನ್ನೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ, ನೋಡೋಣ ಬಿಡಪ್ಪ, ಯಾವಾಗ ಹೋಗೋದು ಅಂತ ಯೋಚನೆ ಮಾಡ್ಕೊಂಡು ಆಮೇಲೆ ಹೋದ್ರಾಯ್ತು ಅಂತ ಕಿಶನ್ ಹೇಳ್ತಾರೆ. ಆವಾಗ ಕನಿಕಾ ಏನು ಹೇಳ್ತಾಳೆ, ಅಪ್ಪ ಡ್ಯಾಡಿ ಇವಾಗ ವಿನಾಯಕನ ಮದುವೆಗೆ 108 ವಿಘ್ನ ಅಂತಾರಲ್ಲ, ಹಾಗೆ ಡ್ಯಾಡಿ ಇವಾಗ ಇವ್ರ ಮದುವೆಗೆ ಈ ಥರ 108 ವಿಘ್ನ ಆಗ್ತಾಯಿದೆ, ವಿನಾಯಕನ ಮದುವೆ ವಿಘ್ನ ಆಗುತ್ತಲ್ಲ 108 ಅದೇ ಥರನೇ ಅಂತ ಅಂದ್ಬಿಟ್ಟು ಕನಿಕಾ ಹೇಳ್ತಾಳೆ. ಆವಾಗ ಪೂಜಾ ಮನಸಲ್ಲೇ, ನನ್ನ ವಿನಾಯಕನ ಮದುವೆಗೆ 108 ವಿಘ್ನ ಆಗಿರ್ಬೋದು, ಆದರೆ ನಮ್ಮ ನಿಮ್ಮನಿಗೆ ವಿಘ್ನ ಮಾಡ್ತಿರೋದು ನೀನೇ ಅಲ್ವಾ ಅಂತ ಮನಸಲ್ಲಿ ಪೂಜಾ ಅನ್ಕೊತಾಳೆ. ಅವಾಗ ಹೋಗ್ಲಿ ಬಿಡಿ ಡ್ಯಾಡಿ ಇನ್ನೇನು ಮಾಡೋಕ್ಕಾಗತ್ತೆ ಅಂದ್ಬಿಟ್ಟು ಕನಿಕಾ ಹೇಳ್ತಾಳೆ. ಅದು ಮಾವ ಏನಿಲ್ಲ ಮಾವ, ಕನಿಕಾ ನೆನ್ನೆ ಹೇಳಿದ್ಲು, ಮರ್ತೋಗ್ಬಿಟ್ಟ ಕನಿಕಾ ಅಂತ ಪೂಜೆ ಹೇಳ್ತಾಳೆ. ಏನು ಅಂತ ಕನಿಕಾ ಕೇಳ್ತಾಳೆ. ಅವಾಗ ಪೂಜಾ, ಅಲ್ಲ ಪೂಜಾ ನೀನು ಹೇಳ್ದಲ್ಲ ನಿನ್ನೆ ನಿಮ್ಮ ಹನಿಮೂನ್ ಪ್ಲ್ಯಾನ್ ಎಲ್ಲ ನಾನೇ ಮಾಡ್ಕೊಡ್ತೀನಿ ಬೇಜಾರು ಮಾಡ್ಕೋಬೇಡ ಅಂತ ನೀನು ಹೇಳ್ದಲ್ಲ
ಕನಿಕಾ ಅಂತ ಅಂದ್ಬಿಟ್ಟು ಪೂಜೆ ಹೇಳ್ತಾಳೆ. ಇವಳೇನು ಈ ಥರ ಪ್ಲೇಟ್ ಚೇಂಜ್ ಮಾಡ್ತಿದ್ದಾಳೆ, ನಾನೇ ಇವಾಗ ಇವಳಿಗೆ ಹೇಳ್ದೆ ಅಂತ ಕನಿಕಾ ಶಾಕ್ ಆಗ್ತಾಳೆ. ಕಾಮ ಸರ್ ಕೂಡ ಅಲ್ಲೇ ಇರ್ತಾರೆ. ಅವಾಗ ಹೌದು ನೀನು ಹೇಳ್ದಲ್ಲ ಪ್ಲ್ಯಾನ್ ನಾನೇ ಮಾಡ್ಕೊಡ್ತೀನಿ ಅಂತ. ಏನಿಲ್ಲ ಮಾವ, ನಮಗೇನು ಪ್ರಾಬ್ಲಮ್ ಆಗಲ್ಲ, ಕನಿಕಾನೆಲ್ಲ ಪ್ಲ್ಯಾನ್ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಪೂಜೆ ಹೇಳ್ತಾಳೆ. ಅವಾಗ ಕಾಮ ಸರ್ ಹೌದೇ ನಮ್ಮ ಕನಿಕಾ ಇಷ್ಟು ಒಳ್ಳೆ ಬುದ್ಧಿ ಬಂದುಬಿಡ್ತಾ, ಹೋಗಲಿ ಇವರಿಬ್ರನ್ನ ಕಳಿಸ್ಕೊಡಮ್ಮ, ಹೊಸ್ದಾಗಿ ಮದುವೆ ಆಗಿರೋರು ಆರಾಮಾಗಿ ಓಡಾಡ್ಕೊ ಬರಲಿ, ಅವ್ರಿಗೆ ಹೋಟ್ಲಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮತ್ತು ಅವ್ರಿಗೆ ಏನೇನು ಬೇಕೋ ಅನುಕೂಲಗಳನ್ನೆಲ್ಲ ನೀನೇ ಮಾಡಿಕೊಡು ಕನಿಕಾ, ಜವಾಬ್ದಾರಿ ತೊಗೊಂಡು ಅಂದಾಗ ಸರಿ ಡ್ಯಾಡಿ ಆಯಿತು ಮಾಡಿಕೊಡ್ತೀನಿ ಅಂತ ಅಂದ್ಬಿಟ್ಟು ಕನಿಕಾ ಹೇಳ್ತಾಳೆ. ಅವಾಗ ಯಾವಾಗಲೂ ಅಲ್ಲ ಈಗಲೇ ಮಾಡು, ಇವಾಗಲೇ ಮಾಡಿಬಿಡ್ಬೇಕು, ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಇವಾಗಲೇ ನಾಳೆ ಮಾಡ್ತೀನಿ ಅನ್ನೋ ಕೆಲಸ ಇವತ್ತೇ ಮಾಡಬೇಕು, ಇವಾಗಲೇ ಮಾಡು ಅಂತ ಕಾಮತ್ ಸರ್ ಕನಿಕಾಗೆ ಹೇಳ್ತಾರೆ. ಇವಾಗಲೇ ಡ್ಯಾಡಿ ಅಂದಾಗ ಹೌದು ಇವಾಗಲೇ ಬುಕ್ ಮಾಡು ಅವ್ರಿಗೆ, ಅವ್ರು ಆರಾಮಾಗಿ ಹೋಗಿ ಬರಲಿ ಅಂತ ಹೇಳ್ಬಿಟ್ಟು ಕಾಮತ್ ಸರ್ ಹೇಳ್ತಾರೆ. ಅವಾಗ ನನ್ನ ಫೋನು ಅಂತಿರ್ತಾಳೆ ಕನಿಕಾ, ಆ ಫೋನ್ನ ಕಿಶನ್ ಹತ್ರ ಕೊಟ್ಟಿರ್ತಾಳಲ್ಲ, ಕನಿಕಾ ನಿನ್ನ ಫೋನ್ ಇಲ್ಲೇ ಇದೆ ಅಂತ ಅಂದ್ಬಿಟ್ಟು ಕಿಶನ್ ಕನಿಕಂಗೆ ಫೋನ್ ಕೊಡ್ತಾನೆ. ಅವಾಗ ಪೂಜಾ ಇರು ನಮ್ಮ ಹತ್ರನೇ ಕಾಲು ಮುರ್ಕೊಂಡಂಗೆ ಆ್ಯಕ್ಟ್ ಮಾಡ್ತಿದ್ಯಲ್ವಾ, ನೋಡು ನಾನು ಏನು ಮಾಡ್ತೀನಿ ನಿನಗೆ, ನೀನು ನಿಜವಾಗ್ಲೂ ಕಾಲು ಮುರ್ಕೋಬೇಕು, ಅದೇ ಥರ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮನ್ಸಲ್ಲಿ ಪೂಜಾ ಅನ್ಕೊತಿರ್ತಾಳೆ. ಅವಾಗ ಪೂಜಾ ಮನಸಲ್ಲೇ ನೋಡಿ ನಿನ್ನ ಕಡೆಯಿಂದನೇ ನಾವು ಇವಾಗ ಹನಿಮೂನ್ಗೆ ಹೋಗ್ತೀವಿ ನೋಡು ಅಂತ ಅಂದ್ಬಿಟ್ಟು ಪೂಜಾ ಒಂಥರ ಗೆದ್ದೆ ಅನ್ನೋ ಥರ ಕನಿಕನ ಹತ್ರ ಮುಖ ತೋರಿಸ್ತಾ ಇರ್ತಾಳೆ. ಅವಾಗ ಸರಿ ಅಂದ್ಬಿಟ್ಟು ಇವಾಗಲೇ ಫೋನ್ ಮಾಡು ಮ್ಯಾನೇಜರ್ಗೆ ಅಂತ ಕಾಮತ್ ಸರ್ ಹೇಳ್ತಾರೆ. ಫೋನ್ ಇಸ್ಕೊಂಡು ಕನಿಕನಿಗೆ ಕೈಲೇ ಫೋನ್ ಮಾಡಿಸಿಸ್ತಾರೆ ಕಾಮತ್ ಸರ್ ಅವ್ರನ್ನ ಹನಿಮೂನ್ ಕಳ್ಸೋಕ್ಕೋಸ್ಕರ. ಅವಾಗ ಕನಿಕನ ಏನಪ್ಪ ಮಾಡೋದು ಅಂದ್ಬಿಟ್ಟು ಫೋನ್ ತೊಗೊಂಡು ಮ್ಯಾನೇಜರ್ಗೆ ಫೋನ್ ಮಾಡೋಕ್ಕೆ ಹೋಗ್ತಾಳೆ. ಮತ್ತು ಇಲ್ಲೇ ಕಡೆ ಏನಾಗುತ್ತೆ, ತಾಂಡವು ಅಡುಗೆ ಮಾಡ್ತಿರ್ತಾರೆ, ತನ್ವಿ ಕೂಡ ಅಲ್ಲೇ ಕೂತಿರ್ತಾಳೆ. ಮೇಲೆ ಕೂತಿದ್ದಾಗ ಪುಟ್ಟ ಕುಕ್ಕರ್ನ ತಾಂಡವ ಕೈಲಿ ಮುಚ್ಚೋಕ್ಕಾಗಲ್ಲ, ಆದರೂ ಕಷ್ಟಪಟ್ಟು ಕುಕ್ಕರ್ ಮುಚ್ತಾರೆ. ಮುಚ್ಚಿಬಿಟ್ಟು ಪುಟ್ಟ ನಿನಗೇನಾರು ಹಶ್ವಾಗ್ತಿದೆಯಾ, ಏನಾರು ಆರ್ಡ್ರ್ ಮಾಡಲಾ ಅಂತ ಅಂದ್ಬಿಟ್ಟು ತಾಂಡವ್ ತನ್ವಿನ ಕೇಳ್ತಾರೆ. ಅವಳು ಏನಿಲ್ಲ ಪಾಪ, ಏನು ಬೇಡ ಪಾಪ, ಶ್ರೇಷ್ಠ ಆಂಟಿ ಬಂದ್ಬಿಡ್ಲಿ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ತಾಂಡವ್ಗೆ ತನ್ವಿ ಹೇಳ್ತಾಳೆ. ಅವಾಗ ತಾಂಡವ್ ಇದೇನು ಇವಳು ಮೊದಲಾರೆ ಶ್ರೇಷ್ಠ ಅಂದರೆ ಅಷ್ಟೊಂದು ಕೋಪ ಮಾಡ್ಕೊಂಡು ಉರ್ದು ಬೀಳ್ತಾ ಇದ್ಲು, ಈಗ ನೋಡೋದು ಪ್ರತಿಯೊಂದಕ್ಕೂ ಶ್ರೇಷ್ಠ ಆಂಟಿ ಅಂತಿದ್ದಾಳಲ್ಲ, ಈ ಶ್ರೇಷ್ಠ ಇವಳಿಗೆ ಏನು ಯಾವ ರೀತಿ ಮಾಡಿದಾಳೆ ಗೊತ್ತಾಗ್ತಿಲ್ವಲ್ಲ, ತನ್ವಿ ಯಾಕೆ ಈ ಥರ ಚೇಂಜ್ ಆಗೋದ್ಲು, ಏನೂ ಅರ್ಥನೇ ಆಗ್ತಿಲ್ಲಪ್ಪ ನನಗೆ, ಏನಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ತಾಂಡವ್ ಅನ್ಕೋತಿರ್ತಾರೆ. ಅಷ್ಟು ಶ್ರೇಷ್ಠ ಬರ್ತಾಳೆ. ತಾಂಡವ್ ಅಂತ ಅಂದ್ಬಿಟ್ಟು ಅವಾಗ ಏನು ಶ್ರೇಷ್ಠ ಇಷ್ಟೊತ್ತಾಗ ಎಲ್ಲೋಗಿದೆ ನೀನು, ಇಷ್ಟೊತ್ತು ಬೇಕಾ ನೀನು ಬರೋಕ್ಕೆ ಅಂತಬಿಟ್ಟು ತಾಂಡವ್ ಹೇಳ್ತಾರೆ. ಅವಾಗ ಅಯ್ಯೋ ತಾಂಡವ್ ಯಾಕೆ ಹಿಂಗೆ ಕೂಗಾಡ್ತಿದ್ಯಾ ಅಂದ್ಬಿಟ್ಟು ಶ್ರೇಷ್ಠ ಕೇಳ್ತಾಳೆ. ತನ್ವಿ ಕೂಡ ಅಲ್ಲೇ ನಿಂತಿರ್ತಾಳೆ. ಓಹೋ ನಾನು ಲೇಟಾಗಿ ಬಂದಾಗ ಇವಳು ಕೂಗಾಡ್ತಿರಲ್ವಾ, ಏನು ಇವಾಗ ಒಳ್ಳೊಳ್ಳೆ ಥರ ಪೋಸ್ ಕೊಡ್ತಿದ್ದಾಳೆ ಅಂತ ತಾಂಡವ್ ಅನ್ಕೊಂತಾರೆ. ಅವಾಗ ಸರಿ ಅಂದ್ಬಿಟ್ಟು ಸರಿ ಬಾಯಲ್ಲಿ ಹೇಳ್ತೀನಿ ಅಂದ್ಬಿಟ್ಟು ಶ್ರೇಷ್ಠ ತಾಂಡವ್ನ ಆಚೆ ಕರ್ಕೊಂಡು ಹೋಗಿರ್ತಾಳೆ. ತಾಂಡವ್ ನನಗೆ ಕೆಲಸ ಸಿಕ್ತು, ತಾಂಡವ್ ಇವತ್ತು ಕೆಲಸದ ಫಸ್ಟ್ನೇ ದಿವಸ ಅಲ್ವಾ, ಅದಕ್ಕೆ ಏನೇನೋ ಪ್ರೊಸೀಜರ್ಸ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಬರೋಕ್ಕೆ ಇಷ್ಟೊತ್ತಾಯಿತು ಗೊತ್ತಾ ಅಂದಾಗ ಹೌದಾ ಕೆಲಸ ಸಿಕ್ತಾ ಮತ್ತು ನನಗೆ ಹೇಳಲೇ ಇಲ್ವಲ್ಲ ನೀನು ಅಂತ ತಾಂಡವ್ ಕೇಳ್ತಾನೆ. ಅವಾಗ ಶ್ರೇಷ್ಠ ಅಯ್ಯೋ ಎಲ್ಲ ಅರ್ಜೆಂಟ್ಗೆ ಆಗೋಯ್ತು ಕಣೋ, ನಿನ್ಗೆ ಹೇಳೋಕ್ಕೆ ಆಗಲಿಲ್ಲ, ಅಷ್ಟರಲ್ಲಿ ತನ್ವಿದ್ ಬೇರೆ ಈ ಥರ ಆಯ್ತಲ್ಲ, ಅದರಿಂದ ನಿನ್ಗೇನು ಹೇಳೋಕ್ಕಾಗಲಿಲ್ಲ ಕಣೋ, ಸಾರಿ ಅಂತ ಶ್ರೇಷ್ಠ ಹೇಳ್ತಾಳೆ. ಅವಾಗ ಹೌದಾ ಎಲ್ಲಿ ಕೆಲಸ ಮಾಡ್ತಿರೋದು, ಈ ಕೆಲಸ ನೀನು ಇಷ್ಟಪಟ್ಕೊಂಡು ಮಾಡ್ತಿದ್ಯಾ ಅಥವಾ ಕಷ್ಟವಾಗಿ ಮಾಡ್ತಿದ್ಯಾ ಅಂತ ತಾಂಡವ್ ಕೇಳ್ತಾನೆ. ಇಲ್ಲ ಕಣೋ ನಾನು ಇಷ್ಟಪಟ್ಕೊಂಡೆ ಕೆಲ್ಸಕ್ಕೆ ಸೇರಿರೋದು ಗೊತ್ತಾ, ನಂಗೆ ತುಂಬ ಖುಷಿ ಕೊಡ್ತಾಯಿದೆ ಇಲ್ಲಿ ಕೆಲಸ ಮಾಡೋಕ್ಕೂ ನಂಗೆ ತುಂಬಾ ಇಷ್ಟಪಟ್ಟೆ ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ ಗೊತ್ತಾ ಅಂದಾಗ ಸರಿ ಅದು ಯಾವ ಕಂಪ್ನಿ ಶ್ರೇಷ್ಠ ಅಂತ ಅಂದ್ಬಿಟ್ಟು ತಾಂಡವ್ ಕೇಳ್ತಾನೆ. ಅದು ತುಂಬ ಒಳ್ಳೆ ಜಾಗ ಕಣೋ, ನಾನು ಕೆಲಸ ಮಾಡ್ತಿರೋದು, ನಾನು ನಿನ್ಗೆ ಹೇಳಿದ್ನಲ್ಲ ತುಂಬಾ ಇಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಸರಿ ಆಯಿತು ಅದು ಯಾವ ಕಂಪ್ನಿ ಅಂತ ಹೇಳು ಅಂದಾಗ ಅಯ್ಯೋ ಅದು ಕಂಪ್ನಿ ಅಲ್ಲ ಕಣೋ ಒಂದು ಟ್ರಸ್ಟು ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಟ್ರಸ್ಟಾ ಏನು ಟ್ರಸ್ಟು ಅಂದಾಗ ಅಯ್ಯೋ ಅದು ಒಳ್ಳೆ ಟ್ರಸ್ಟು ಕಣೋ ಅಂದಾಗ ಅದೇ ಹೇಳು ಅದಕ್ಕೇನು ಹೆಸರಿಲ್ವಾ ಅಂತ ಅಂದ್ಬಿಟ್ಟು ತಾಂಡವ್ ಕೇಳ್ತಾನೆ. ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ವಾಟ್ ಅಂತ ತಾಂಡವು ಚಟ್ಪಡಿಸ್ಕೊಂಡು ಕೇಳ್ತಾರೆ. ಅವಾಗ ಹೌದು ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟಲ್ಲಿ ನಾನು ಫೈನಾನ್ಸ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದ್ದೀನಿ, ಇವತ್ತೇ ಜಾಯ್ನಿಂಗ್ ಆಗಿದ್ದೀನಿ ಅಂತಂದಾಗ ಶ್ರೇಷ್ಠ ನಿನಗೇನೋ ತಲೆಯಲ್ಲಿ ಬುದ್ಧಿಗಿದ್ದಿದೆಯಾ, ಆ ಟ್ರಸ್ಟ್ಗೆ MD ಯಾರು ಅಂತ ಗೊತ್ತಾ ಅಂದಾಗ ಗೊತ್ತು ಕಣೋ ಭಾಗ್ಯ, ಇವಾಗ ನೀನು ನಿನ್ನ ಆಫೀಸಲ್ಲೂ ಭಾಗ್ಯ ಕೆಲಸ ಮಾಡ್ತಿದ್ದಾಳಲ್ಲ, ನಾನು ಹಂಗೆ ನಿನ್ನ ಕೆಲಸದ ಬಗ್ಗೆ ಕೇಳ್ತಾ ಇದ್ದೀನ, ಹಂಗೆ ನಾನು ಭಾಗ್ಯನ ಹತ್ರ ನಾನು ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ಶ್ರೇಷ್ಠ ಹೇಳ್ತಾಳೆ. ಶ್ರೇಷ್ಠ ನೀನು ಅವಳು ಕೈ ಕೆಳಗಡೆ ಕೆಲಸ ಮಾಡಬೇಕು, ಅದು ನಿನಗೆ ಗೊತ್ತಾ, ಪ್ರತಿಯೊಂದು ಅಪ್ಡೇಟು ಭಾಗ್ಯ ಕೊಡ್ಬೇಕು ನೀನು ಅಂದಾಗ ಹೌದು ಗೊತ್ತಿದೆ ನಾನು ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅಂದಾಗ ಗೊತ್ತಿದೆ ಕೆಲಸಕ್ಕೆ ಸೇರ್ಕೊಂಡಿದ್ಯಾ, ನಿನಗೇನು ಬುದ್ಧಿ ಇಲ್ವಾ ಶ್ರೇಷ್ಠ ಅಂತ ತಾಂಡವ್ ಹೇಳ್ತಾನೆ. ನೋಡು ತಾಂಡವ್ ನಿನ್ನ ಕೆಲಸದ ಬಗ್ಗೆ ನಾನು ಮಾತಾಡಲ್ಲ, ನನ್ನ ಕೆಲಸದ ಬಗ್ಗೆ ನೀನು ಮಾತಾಡಬೇಡ, ನಾನು ಇಷ್ಟಪಟ್ಟೆ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ, ಇನ್ಫ್ಯಾಕ್ಟ್ ಭಾಗ್ಯ MD ಅಂತಲೂ ಗೊತ್ತಿದೆ ನಾನು ಕೆಲಸಕ್ಕೆ ಸೇರ್ಕೊಂಡಿರೋದು, ಅರ್ಥ ಆಯ್ತಾ, ಇದ್ರ ಮತ್ತೆ ಆರ್ಗ್ಯುಮೆಂಟ್ಸ್ ಮಾಡಬೇಡ, ತನ್ವಿಗೆ ಅಶ್ವಾಗಿರುತ್ತೆ, ನಾನು ಕೈಕಾಲು ಮುಖ ತೊಳ್ಕೊಂಬಿಟ್ಟು ಕುಕ್ ಮಾಡ್ತೀನಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಶ್ರೇಷ್ಠ ಅಲ್ಲಿಂದ ಹೊರಟ್ಬಿಡ್ತಾಳೆ. ತಾಂಡವ್ ತುಂಬಾ ಕೋಪ ಬರುತ್ತೆ. ತಾಂಡವ್ ಏನು ಮಾಡ್ತಾನೆ, ಇಮಿಡಿಯೇಟಾಗಿ ಆದಿ ಕಾಲ್ ಮಾಡ್ತಾನೆ. ಕಾಲ್ ಮಾಡಿಬಿಟ್ಟು ಬ್ರದರ್ ಹೇಳಿ ಬ್ರದರ್ ಅಂದಾಗ ಅಲ್ಲ ಬ್ರದರ್ ನಿಮ್ಮ ಟ್ರಸ್ಟಲ್ಲಿ ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟಲ್ಲಿ ಶ್ರೇಷ್ಠಂಗೆ ಕೆಲಸ ಕೊಟ್ಟಿದ್ರಲ್ಲ, ನೀವು ನನಗೆ ಹೇಳಬೇಕಲ್ವ ಬ್ರದರ್ ಅಂದ ಏನು ಶ್ರೇಷ್ಠಂಗ
ಏನು ಹೇಳ್ತಿದ್ದೀರಾ ಬ್ರದರ್ ಅಂತ ಅಂದ್ಬಿಟ್ಟು ಆದಿ ಕೇಳ್ತಾರೆ. ಹೌದು ಬ್ರದರ್, ನೀವು ನನಗೆ ಯಾವುದು ಹೇಳ್ದಂಗೆ ಮಾಡ್ತಿರಲಿಲ್ಲ, ಇದನ್ನ ಯಾಕೆ ನನಗೆ ಹೇಳೇ ಇಲ್ಲವಲ್ಲ ನೀವು, ನನಗೆ ಹೇಳಬೇಕಲ್ವಾ ನೀವು ಅಂತ ಅಂದ್ಬಿಟ್ಟು ತಾಂಡವ್ ಸ್ವಲ್ಪ ರ್ಯಾಶಾಗಿ ಕೇಳ್ತಾರೆ. ಬ್ರದರ್, ಇನ್ಫ್ಯಾಕ್ಟ್ ನನಗೆ ಅವರು ಫೈನಾನ್ಸ್ ಮ್ಯಾನೇಜರ್ ಆಗಿ ಶ್ರೇಷ್ಠ ಬಂದಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಬ್ರದರ್, ಇದನ್ನು ಕನ್ನಿಕಾ ರೆಫರ್ ಮಾಡಿರೋದು, ನಾನಲ್ಲ. ಒಬ್ಬರು ಕ್ಯಾಂಡಿಡೇಟ್ ಇದ್ದಾರೆ, ಒಳ್ಳೆ ಕ್ಯಾಂಡಿಡೇಟು ಅಂತ ಅಂದ್ಬಿಟ್ಟು ಕನ್ನಿಕಾನೇ ರೆಫರ್ ಮಾಡಿರೋದು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಕನ್ನಿಕಾ ಹೇಳಿದ್ರಿಂದ ಅವ್ರು ನನಗೆ ಭಾಗ್ಯನ ಜೊತೆ ಕೆಲಸಕ್ಕೆ ಕಳಿಸಿರೋದು ನಾನು ಅಷ್ಟೇ, ನನಗೆ ಅವ್ರ ಬಗ್ಗೆ ಏನೇ ಗೊತ್ತಿಲ್ಲ, ಶ್ರೇಷ್ಠ ಅಂತಲೂ ನನಗೆ ಗೊತ್ತಿಲ್ಲ ಅಂದಾಗ, ಹೌದಾ ಬ್ರದರ್ ಅಂತ ಅಂದ್ಬಿಟ್ಟು ತಾಂಡವ್ ಹೇಳ್ತಾನೆ. ಹೌದು ಬ್ರದರ್, ಶ್ರೇಷ್ಠ ಕೆಲಸಕ್ಕೆ ಸೇರಿದ್ರೆ ನಿಮಗೇನಲ್ಲಿ ಕಷ್ಟ ಅಂದಾಗ, ಆ ಥರ ಎಲ್ಲ ಏನಿಲ್ಲ ಬ್ರದರ್, ನನಗೂ ಖುಷಿನೇ ಇದೆ, ಆದರೆ ನೀವು ನಂಗೆ ಹೇಳಿಲ್ವಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಯ್ತು ಅಷ್ಟೇ ಅಂತ ತಾಂಡವ್ ಹೇಳ್ತಾನೆ. ಅವಾಗ ಆದಿ, ಇಲ್ಲ ಶ್ರೇಷ್ಠನೇ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳಿಲ್ಲ ಅಷ್ಟೇನೇ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅಯ್ಯೋ ಏನು ಸರ್ಪ್ರೈಸು ಅಂತ ತಾಂಡವ್ ಮನ್ಸಲ್ಲಿ ಅನ್ಕೋತಿರ್ತಾನೆ. ಅವಾಗ ಓಕೆ ಬ್ರದರ್, ಆಯಿತು. ಇನ್ಫ್ಯಾಕ್ಟ್ ಅಲ್ಲಿ ಭಾಗ್ಯ ಕೆಲಸ ಮಾಡ್ತಿದ್ದಾರಲ್ವ, ಭಾಗ್ಯನ ಜೊತೆ ಶ್ರೇಷ್ಠ ಕೆಲಸ ಮಾಡಿದ್ರೆ ಒಳ್ಳೆ ಒಪಿನಿಯನ್ನೇ ಬರುತ್ತೆ ಶ್ರೇಷ್ಠಗೂ. ಬಿಡಿ, ಭಾಗ್ಯ ಇರ್ಬೇಕಾದ್ರೆ ಅವ್ರನ್ನ ಒಳ್ಳೆ ಕಡೆನೇ ಶ್ರೇಷ್ಠಗೆ ಒಳ್ಳೆಯದೇ ಎಲ್ಲ ಕಲಿಸ್ಕೊಡ್ತಾರೆ. ಏನಿಲ್ಲ, ಅವರಿಬ್ಬರು ನೋಡಿ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಆಗಿಬಿಡ್ತಾರೆ, ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಆದಿ ತಾಂಡವ್ಗೆ ಹೇಳ್ತಾರೆ. ತಾಂಡವ್ ಮನಸ್ಸಲ್ಲಿ, ಕ್ಲೋಸ್ ಫ್ರೆಂಡ್ಸ್ ಆಗಲ್ಲ, ಅವ್ರು ನನ್ನನ್ನೇ ಕ್ಲೋಸ್ ಮಾಡಿಬಿಡ್ತಾರೆ ಅಷ್ಟೇ ಅಂತ ಹೇಳ್ತಾರೆ. ಅವಾಗ ಆದಿ ಕೇಳಿಸ್ಕೊಂಡು, ವಾಟ್ ಬ್ರದರ್ ಏನು ಹೇಳಿದ್ರಲ್ವಾ ಅಂದಾಗ, ಏನಿಲ್ಲ ಬ್ರದರ್, ಓಕೆ ಬ್ರದರ್, ಥ್ಯಾಂಕ್ಸ್ ಬ್ರದರ್ ಅಂತ ಹೇಳ್ಬಿಟ್ಟು ತಾಂಡವ್ ಫೋನ್ ಕಟ್ ಮಾಡ್ತಾನೆ. ಆದಿನೋ ಓಕೆ ಆಯಿತು ಅಂದ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ ಈ ಕಡೆ. ಆಮೇಲೆ ಸರ್ ಇಲ್ಲಿ ಇನ್ನೊಂದೇನಾಗುತ್ತೆ, ಈ ಆದಿನ ಕಳ್ಳ ಅಂತ ಕಳಿಸಿರ್ತಾಳಲ್ಲ ಸೌಂದರ್ಯ, ಅವಳು ಆದಿನ ನೆನೆಸ್ಕೊಂಡು, ಇದೇನು ನನಗೆ ಇವರು ಪದೇ ಪದೇ ನೆನಪಾಗ್ತಿದ್ದಾರಲ್ಲ, ಏನಕ್ಕೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಆದಿನ ನೆನೆಸ್ಕೊಂಡು ಆದಿಗೆ ಕಾಲ್ ಮಾಡ್ತಾಳೆ. ಆದಿ ಕಾಲ್ ರಿಸೀವ್ ಮಾಡಲ್ಲ. ಇದೇನಪ್ಪ, ಎಲ್ಲ ಕಡೆ ಹುಡುಗರೇ ಫೋನ್ ಮಾಡ್ತಾರೆ, ನಾನು ಫೋನ್ ಮಾಡಿದ್ರೆ ಇವ್ರು ರಿಸೀವ್ ಮಾಡಲ್ಲ, ತುಂಬ ಬ್ಯುಸಿ ಅನಿಸುತ್ತೆ, ನೋಡೋಣ ಒಂದು ಮೆಸೇಜ್ ಮಾಡೋಣ ಮತ್ತು ಆದಿದು ಪ್ರೊಫೈಲ್ಸ್ ಎಲ್ಲ ಓಪನ್ ಮಾಡಿ ನೋಡ್ತಾ ಇರ್ತಾಳೆ. ಒಳ್ಳೊಳ್ಳೆ ಫೋಟೋಗಳು ಕೊಟ್ಟಿದ್ದಾರಲ್ಲ ಇವರು ಅಂದ್ಬಿಟ್ಟು ಮೊಬೈಲಲ್ಲಿ ಚೆಕ್ ಮಾಡ್ತಿರ್ತಾಳೆ. ಆಮೇಲೆ ಇನ್ನೊಂದು ಫೋಟೋ ಬರುತ್ತೆ. ಇದು ಇವ್ರ ಫ್ಯಾಮಿಲಿ ಫೋಟೋನಾ ಅಂತ ನೋಡ್ತಾಳೆ. ಅದರಲ್ಲಿ ಕಾಮತ್ ಸಾರು, ಮೀನಾಕ್ಷಿ, ಕನ್ನಿಕಾ, ಕಿಶನು, ಆದಿ ಎಲ್ಲ ಇರ್ತಾರೆ. ಇವ್ರ ತಂಗಿ ಇರಬೇಕು, ಇವ್ರ ತಂದೆ ಇರಬೇಕು, ಇವ್ರ ತಮ್ಮ ಇರಬೇಕು ಅಂದ್ಬಿಟ್ಟು ಎಲ್ಲರನ್ನೂ ಕಿಶನ್ನ ಮತ್ತು ಕಾಮತ್ನ, ಕನ್ನಿಕನೆಲ್ಲ ನೋಡ್ಕೊಂಡು, ಕಾಮತ್ ಸರ್ನ ಎಲ್ಲ ನೋಡ್ಕೊಂಡು ಹೇಳ್ತಿರ್ತಾಳೆ. ಅಲ್ಲಿ ಮೀನಾಕ್ಷಿ ಫೋಟೋ ಬರುತ್ತೆ. ಈ ಲೇಡಿನೆಲ್ಲ ನೋಡಿದ್ದೀನಲ್ಲ, ಈ ಲೇಡಿ ಕ್ಲಬ್ಬಿಗೆ ಬರ್ತಾರೆ, ಕರೆಕ್ಟು, ನಾನು ನೋಡಿದ್ದೀನಿ ಇವ್ರನ್ನ ಅಂದ್ಕೊಂಡು, ಇದು ಇವ್ರ ಅಮ್ಮ ಇರಬೇಕು, ಅಂದರೆ ನನ್ನ ಅತ್ತೆನೇ, ನಾನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು ಆದಿವ್ರನ್ನ ಮೀಟ್ ಮಾಡೋಕ್ಕೆ, ಇವ್ರನ್ನ ಪರಿಚಯ ಮಾಡ್ಕೊಂಬಿಟ್ರೆ ಸಾಕು, ನಾನು ಆದಿವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡ್ಕೊಬೋದಲ್ವಾ ಅಂತಂದ್ಬಿಟ್ಟು ಸೌಂದರ್ಯ ಹೇಳ್ಕೊತಾಳೆ. ಅಲ್ಲಿ ಮೀನಾಕ್ಷಿಗೆ ಅವಳು ಪರಿಚಯ ಆಗೋ ಥರ ಸೌಂದರ್ಯ ಪ್ಲ್ಯಾನ್ ಮಾಡ್ಕೊತಾಳೆ. ಮತ್ತು ಇಲ್ಲಿ ಈ ಕಡೆ ಏನಾಗುತ್ತೆ, ಭಾಗ್ಯ ಮನೆಗೆ ಬರ್ತಾಳೆ. ಇಲ್ಲಿ ಕುಸುಮ ಮತ್ತು ಧರ್ಮಣ್ಣವರು ಸುನಂದವ್ರು ಕೂತಿರ್ತಾರೆ. ಭಾಗ್ಯ ಮನೆಗೆ ಬಂದಿದ ತಕ್ಷಣ, ಯಾಕೆಲ್ಲ ಒಂಥರ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಆವಾಗ ಸುನಂದವರು, ಹೋಗಿ ಕೈಕಾಲು ಮುಖ ತೊಳ್ಕೊಬಾರೆ, ಒಂದು ಸ್ವಲ್ಪ ಕಾಫಿ ಕೊಡ್ತೀನಿ ಅಂದಾಗ, ಅಮ್ಮ ಒಂದು ನಿಮಿಷ ಇರು, ಯಾಕತ್ತೆ ಎಲ್ಲರೂ ಒಂಥರ ಇದ್ದಾರೆ, ಏನಾಯಿತು ಹೇಳಿ ಮಾವ, ಯಾರನ್ನೋ ಒಬ್ರು ಹೇಳಿದ್ರಲ್ವ ನನಗೆ ಅರ್ಥ ಆಗೋದು ಅಂತ ಹೇಳ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಅವಾಗ ಕುಸುಮರು, ಬೆಳಗ್ಗೆ ತನ್ವಿ ಬಂದಿದ್ಲು ಅಂತ ಅಂದ್ಬಿಟ್ಟು ಅಂತಾರೆ. ತನ್ವಿ ಬಂದಿದ್ಲಾ, ಯಾಕೆ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾಳೆ. ಏನಿಲ್ಲ, ಅವಳದೇನೋ ಬುಕ್ಕು ಬಟ್ಟೆನೇನೋ ಇತ್ತಂತೆ ತೊಗೊಂಡೋಗಕ್ಕೆ ಬಂದಿದ್ಲು, ನಾನು ಬಾಗಿಲಲ್ಲಿ ನಿಲ್ಸ್ಕೊಂಡು ಸರಿಯಾಗಿ ಕೇಳ್ತಿದ್ದೆ, ಯಾಕೆ ಬಂದಿದ್ಯಾ ಏನು ಅಂತ ಕೇಳ್ತಿದ್ದೆ, ಅಷ್ಟರಲ್ಲಿ ಇವ್ರೂ ನಿಮ್ಮಮ್ಮ ಬಿಡಲಿಲ್ಲ, ನನಗೆ ಅಡ್ಡ ಹಾಕೊಂಬಿಟ್ರು ಅಂತ ಅಂದ್ಬಿಟ್ಟು ಕುಸುಮ ಹೇಳ್ತಾರೆ. ಅವಾಗ ಹೌದು, ಮಗು ಒಳಗೆ ಬಂದಮೇಲೆ ಮಾತಾಡಿವೆ ಅಂತಲ್ವ ಕುಸುಮ ನಾನು ಹೇಳಿದ್ದು ಅಂತ ಧರ್ಮಣ್ಣ ಹೇಳ್ತಾರೆ. ಅವಾಗ ಸುನಂದರು, ಹೌದು ಕಣೆ ಬಂದಿದ್ಲು, ಆದರೆ ನಿಮ್ಮ ಅತ್ತೆ ಅವಳನ್ನ ಬಾಯಿಗೆ ಬಂದಂಗೆ ಬಾಗಿಲಲ್ಲೇ ಮಾತಾಡ್ತಿದ್ರು, ಅದಕ್ಕೆ ನಾವು ಹಂಗಂದ್ವಿ ಅಂತ ಅಂದ್ಬಿಟ್ಟು ಸುನಂದ ಹೇಳ್ತಾರೆ. ಹೌದಾ ಅತ್ತೆ ಅಂತ ಅಂದ್ಬಿಟ್ಟು ಕುಸುಮ ಇವಳು ಭಾಗ್ಯ ಕೇಳ್ತಾಳೆ. ಹೌದು, ಅವಳು ಏನಕ್ಕೆ ಬಂದೆ ಅಂತಲೇ ನಾನು ಕೇಳ್ತಿದ್ದೆ, ಅಷ್ಟರಲ್ಲಿ ಇವರಿಬ್ಬರು ನನಗೆ ಮಾತಾಡೋಕ್ಕೆ ಬಿಡಲಿಲ್ಲ, ಅವರೇ ಎಲ್ಲರೂ ಸುಮ್ಮನೆ ಇರಿಸ್ಬಿಟ್ರು, ಬಾಯಿ ಮುಚ್ಚಿಸ್ಬಿಟ್ಟು ನನ್ನ ಅಂತ ಅಂದ್ಬಿಟ್ಟು ಕುಸುಮಾರು ಹೇಳ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ ಸ್ನೇಹಿತರೆ. ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ. ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿದ್ರೆ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ತುಂಬಾ ಖುಷಿಯಾಗುತ್ತೆ. ನಾನು ಯಾವಾಗಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ನಾವು ಒಂದು ವಿಡಿಯೋ ಮಾಡ್ತೀವಿ ಅಂದರೆ ನಮಗೂ ಒಂದು ಒಳ್ಳೇದಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಯಾರ್ಯಾರು ವಿಡಿಯೋ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಸಬ್ಸ್ಕ್ರೈಬ್ ಆಗ್ತಿದ್ದೀರಾ, ನಾನು ಇಷ್ಟು ಕೇಳ್ಕೊತಿದ್ದಾಗ ಸಬ್ಸ್ಕ್ರೈಬ್ ಆಗ್ತಿದ್ದೀರಲ್ಲ, ಅವ್ರಿಗೆ ತುಂಬ 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 ನಾನು ಮನಸಾರ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸ್ನೇಹಿತರೆ. ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪಾಪುಗಳು ಮಲಗಿದ್ದಾರೆ ಸ್ನೇಹಿತರೆ, ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.